ಈ ದೇಶದಲ್ಲಿ ಒಂದು ಅಂದಾಜಿನ ಪ್ರಕಾರ 50%ಗಿಂತ ಹೆಚ್ಚು 50%ಗಿಂತ ಹೆಚ್ಚು ಸುಮಾರು 54% ಒಬಿಸಿ ಜನಾಂಗದವರಿದ್ದಾರೆ. ಈ 54% ಸಮಾಜದವರಿಗೆ ಯಾವ ರೀತಿಯಾದಂತಹ ನ್ಯಾಯವನ್ನ ಇಲ್ಲಿವರೆಗೆ ಆಡಳಿತ ಮಾಡಿದವರು ಅಂದ್ರೆ 10 ವರ್ಷಕ್ಕಿಂತ ಮೊದಲು ಮೋದಿಯವರು ಬರೋಕ್ಕಿಂತ ಮೊದಲು ಯಾವುದೇ ನ್ಯಾಯವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿಲ್ಲ. ಯಾವಾಗ 1947ರಲ್ಲಿ ಸ್ವತಂತ್ರದ ನಂತರ 52-53ರಲ್ಲಿ ಕಾಕಾ ಕಾಲೇಲ್ಕರ್ ಅವರ ಆಯೋಗವನ್ನು ರಚಿಸಲಾಗಿದೆ. ಕಾಕಾ ಕಾಲೇಲ್ಕರ್ ಆಯೋಗದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಹಿಂದುಳಿದ ವರ್ಗದ ಜನರನ್ನ ಗುರುತಿಸುವಂತದ್ದಾಗಬೇಕು. ಸ್ವತಃ ಅಂಬೇಡ್ಕರ್ ಅವರು ಒಪ್ಪಿದ್ರು. ಒಬಿಸಿ ಜನಾಂಗಕ್ಕೂ ಕೂಡ ಒಂದು ಒಳ್ಳೆಯ ಪ್ರಾತಿನಿಧ್ಯವನ್ನ ಕೊಡುವ ದೃಷ್ಟಿಯಿಂದ ಕಾಕಾ ಕಾಲೇಲ್ಕರ್ ಅವರ ಕಮಿಟಿಯ ಆಯೋಗದ ಶಿಫಾರಸುಗಳನ್ನು ಒಪ್ಪಿ ಅವರಿಗೆ ಒಂದು ಸ್ಟೇಟಸ್ ಅನ್ನು ಕೊಡಬೇಕು ಅನ್ನುವಂಥದ್ದು. ಆದರೆ ಕಾಂಗ್ರೆಸ್ ಪಾರ್ಟಿ ಪಂಡಿತ್ ನೆಹರು ಆದಿಯಾಗಿ ಈ ಕಾಕಾ ಕಾಲೇಲ್ಕರ್ ಅವರ ವರದಿಯನ್ನ ಅನುಷ್ಠಾನಗೊಳಿಸುತ್ತಿದೆ. ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡುವಂಥದ್ದು, ನ್ಯಾಷನಲ್ NCBC ರಾಷ್ಟ್ರೀಯ ಹಿಂದುಳಿದ ವರ್ಗದ ಆಯೋಗ, ನ್ಯಾಷನಲ್ ಬ್ಯಾಕ್ವರ್ಡ್ ಕಮಿಟಿ. ಆದ್ರೆ ಸ್ನೇಹಿತರೆ, ನನ್ನದು ಸೌಭಾಗ್ಯ ಅಂತ ಭಾವಿಸ್ತೇನೆ ನಾನು. 2019ರಲ್ಲಿ ನಮಗೆ ರಾಜ್ಯಸಭೆಯಲ್ಲೂ ಕೂಡ ಬಹುಮತದ ಹತ್ತಿರ ಬಂದಾಗ ಈ ಹಿಂದುಳಿದ ವರ್ಗಕ್ಕೆ 123ನೇ ತಿದ್ದುಪಡಿಯನ್ನ ತಂದು ಅದಕ್ಕೆ ಒಂದು ರಾಷ್ಟ್ರೀಯ ಹಿಂದುಳಿದ ವರ್ಗದ ಸಂವಿಧಾನಿಕ ಸ್ಥಾನಮಾನವನ್ನು ಕೊಟ್ಟಿದ್ದು ನರೇಂದ್ರ ಮೋದಿ ಸರ್ಕಾರ. ಮತ್ತು ಆ ಬಿಲ್ ಅನ್ನು ಇಡಬೇಕಾದ್ರೆ ನಾನು ಪಾರ್ಲಿಮೆಂಟ್ ಮಂತ್ರಿಯಾಗಿ ನಾನು ಆಗಿದ್ದೆ ಅನ್ನೋದು ನನ್ನ ಸೌಭಾಗ್ಯ. ಈ ರಾಹುಲ್ ಗಾಂಧಿ ಏನೇನೋ ಮಾತಾಡ್ತಾರೆ. ಇಡೀ ಕಾಂಗ್ರೆಸ್ದಾಗ ಒಬ್ರು ಒಬಿಸಿ ಪ್ರಧಾನಮಂತ್ರಿ ಮಾಡಿ ಇನ್ನೂ ತನಕ. ಆದ್ರೆ ಬಾಯಿ ಬಂದಂಗೆ ಮಾತಾಡ್ಕೋತ ಹೇಳ್ತಾರೆ. 80-90ರ ಮಧ್ಯದಲ್ಲಿ ಮಂಡಲ್ ಕಮಿಷನ್ ಹೋರಾಟ ನಡೀತು. ಮಂಡಲ್ ಕಮಿಷನ್ ಇವತ್ತು ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ, ನಿಮ್ಮ ಸರ್ಕಾರದಲ್ಲಿ ಸೆಕ್ರೆಟರಿಗಳಲ್ಲಿ ಒಬಿಸಿ ಕಮ್ಮಿ ಇದ್ದಾರೆ ಅಂತ. ಆದ್ರೆ ಅವರ ಆಯೋಗದ ವರದಿಯನ್ನು ಒಪ್ಪಿದ್ರೆ, ಮಂಡಲ್ ಕಮಿಷನ್ ಆಯೋಗದ ವರದಿಯನ್ನು ಒಪ್ಪಿ ಅವಕಾಶ ಕೊಟ್ಟಿದ್ರೆ ಅನೇಕರು ಇವತ್ತು ಇರ್ತಾ ಇದ್ರು. ಆದ್ರೆ ಹಿಂದುಳಿದ ವರ್ಗಕ್ಕೆ ಸತತ ಅನ್ಯಾಯ ಮಾಡ್ತಾ ಬಂದಂತಹ ಕಾಂಗ್ರೆಸ್ ಪಾರ್ಟಿ ಅವರು ಮಂಡಲ್ ಕಮಿಷನ್ಗೂ ವಿರೋಧ ಮಾಡಿದಂಥವ್ರು. ಈ ದೇಶದಲ್ಲಿ ಮೊದಲನೇ ಬಾರಿಗೆ ಬಿಹಾರದಲ್ಲಿ ಕರ್ಪೂರಿ ಠಾಕೂರ್ ಅವರು ಮುಖ್ಯಮಂತ್ರಿ ಆದರು. ಅತಿ ಹಿಂದುಳಿದ ವರ್ಗದ ಸಮಾಜಕ್ಕೆ ಸೇರಿದವರು, ಕ್ಷೌರಿಕ ವೃತ್ತಿಗೆ ಸೇರಿದಂತವರು, ದೇಶ ಕಂಡಂತ ಅತ್ಯಂತ ಪ್ರಾಮಾಣಿಕ ನಿಷ್ಪೃಹ ಸ್ವಭಾವದ ಅತ್ಯಂತ ಯೋಗ್ಯ ವ್ಯಕ್ತಿ ಆ ಕರ್ಪೂರಿ ಠಾಕೂರ್ ಅವರು
ಕಿತ್ತೆಸಲಿಕ್ಕೆ ಅಸ್ಥಿರ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂತ ಯಾವುದಾದ್ರೂ ಒಂದು ಪಾರ್ಟಿ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಇದ್ರೆ ಬಹುಮತ ಇದ್ದಂತಹ ಒಂದು ಸರ್ಕಾರ. ಕರ್ಪೂರಿ ಠಾಕೂರ್ಗೆ ಅಪಮಾನ ಮಾಡಿದರು. ಆದ್ರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕರ್ಪೂರಿ ಠಾಕೂರ್ ಅವರಿಗೆ ಅವರ 100ನೇ ವರ್ಷದ ಸಂದರ್ಭದಲ್ಲಿ ಅವರ ಜನ್ಮ ಶತಾಬ್ದಿಯನ್ನು ಆಚರಿಸುವ ಸಂದರ್ಭದಲ್ಲಿ ಭಾರತ ರತ್ನವನ್ನು ನೀಡಿ ಗೌರವಿಸಿದಂತ ಸರ್ಕಾರ ಅದು ನರೇಂದ್ರ ಮೋದಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಹಾಗಾಗಿ ಇವತ್ತು ನಮ್ಮ ಮಂತ್ರಿಮಂಡಲದಲ್ಲಿ ಸಹಿತ ಹಿಂದೆಂದೂ ಇರಲಾರದಷ್ಟ ಅತಿ ಹೆಚ್ಚು ಪ್ರಾತಿನಿಧ್ಯವನ್ನು OBC, SC, ST ಇವರಿಗೆ ಕೊಡುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ. ಸ್ನೇಹಿತರೆ, ಇತ್ತೀಚೆಗೆ PM ವಿಶ್ವಕರ್ಮ ಯೋಜನೆ ಮಧ್ಯ ಮಾತನಾಡಿದವರು ಯಾರೋ ಪ್ರಸ್ತಾಪ ಮಾಡಿದ್ರು. ನಮ್ಮ ಅತಿ ಹಿಂದುಳಿದ ವರ್ಗಗಳು ಕೆಲಸ ಮಾಡುವಂತ ಸಾಂಪ್ರದಾಯಿಕ ವೃತ್ತಿಗಳಿಗೆ, ಅತಿ ಹಿಂದುಳಿದ 318 ವೃತ್ತಿಗಳಿಗೆ ದೋಣಿ ತಯಾರಕರು, ಕಮ್ಮಾರರು, ಪೊರಕೆ, ಚಾಪೆ ತಯಾರು ಮಾಡೋರು, ಆನಂತರ ಕೊತ್ತಾರರು, ಕುಂಬಾರರು, ಪಾದರಕ್ಷೆ ತಯಾರು ಮಾಡೋರು, ಶಿಲ್ಪಕಾರರು, ಕ್ಷೌರಿಕರು, ಹಾರ ತಯಾರು ಮಾಡೋರು, ಅಗಸರು, ದರ್ಜಿಗಳು, ಇವರೆಲ್ಲರಿಗೂ 5 ದಿನ ಇವರಿಗೆ ಉಚಿತವಾಗಿ ತರಬೇತಿ ಕೊಡ್ತಾರೆ. ಪ್ರತಿ ದಿವಸ ತರಬೇತಿಗೆ ಕೊಡೋದಷ್ಟಲ್ಲ, ಪ್ರತಿ ದಿವಸ ತರಬೇತಿಗೆ ಹೋದವರಿಗೆ 500 ರೂಪಾಯಿ ಕೊಡ್ತಾರ. ಆ 500 ರೂಪಾಯಿ ಕೊಡೋದಂದ್ರೆ ಅವರಿಗೆ 15,000 ರೂಪಾಯಿ ಕಿಟ್ ಅನ್ನು ಫ್ರೀ ಆಗಿ ಕೊಟ್ಟು ಕಳಿಸ್ತಾರೆ. ಮತ್ತು ಅವರು ಈ ವಿಶ್ವಕರ್ಮ ಯೋಜನೆಯನ್ನ ಮುಂದುವರಿಸಲಿಕ್ಕೆ ಬಯಸಿದ್ರೆ ಯಾವುದೇ ರೀತಿ ಗ್ಯಾರಂಟಿ ಇರಲಾರದಂತೆ, ಸೆಕ್ಯೂರಿಟಿ ಇರಲಾರದಂತೆ 3 ಲಕ್ಷ ರೂಪಾಯಿವರೆಗಿನ ಸಾಲವನ್ನ ಕೇವಲ 5% ಬಡ್ಡಿ ದರದಲ್ಲಿ ಕೊಡುವಂತಹ ವ್ಯವಸ್ಥೆಯನ್ನ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ನೀವು ಮಾಡುವಂತಹ ಉತ್ಪನ್ನಗಳಿಗೆ ಯಾರು ಈ ಉತ್ಪಾದನೆಯನ್ನ ಮಾಡ್ತಾರ ಅವರಿಗೆ ಮಾರ್ಕೆಟಿಂಗ್ ಮತ್ತು ಬ್ರ್ಯಾಂಡಿಂಗ್ ಟ್ರೈನಿಂಗ್ ಅನ್ನು ಕೊಡುವಂತಹ, ಮಾರ್ಕೆಟ್ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿ ಈ ನಮ್ಮ ಪಾರಂಪರಿಕ ವೃತ್ತಿಗಳು ಉಳಿಬೇಕು. ಚಪ್ಪಲ್ ಅಂದ್ರೆ ಬಾಟ ಬೇಕು ಅಂತಲ್ಲ, ಪಾದರಕ್ಷೆ ಅಂದ್ರ ಆಟಿಗೆ ಅಂತಂದ್ರ ಆಟಿಗೆ ಸಮಾನ ಅಂತಂದ್ರೆ ಚೈನಾದಿಂದ ತರಿಸ್ಬೇಕಂತಲ್ಲ. ಎಂತ ದುರಂತರಿ ನಮ್ಮ ದೇಶದೊಳಗೆ ಮೋದಿ ಬರೋಕ್ಕಿಂತ ಮೊದಲು ಈ ದೇಶದೊಳಗೆ ನಮ್ಮ ಮಕ್ಕಳ ಕೈಯಲ್ಲಿ ಹಿಡ್ಕೊಳ್ಳುವಂತಹ ಗೊಂಬೆಗಳು ಸಹಿತ ಅವು ಚೈನಾದಿಂದ ಬಂದಿದ್ದು. ಇವತ್ತು 90% ಚೈನಾದಿಂದ ಬರುವಂತಹ ಗೊಂಬೆಗಳು ಬಂದಾಗಿದ್ದಾವೆ. ಯಾಕಂದ್ರೆ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದ್ರು ಈ ಗೊಂಬೆಗಳನ್ನು ತಯಾರು ಮಾಡಲಿಕ್ಕೆ ನಮ್ಮ ಅನೇಕ ಸಮುದಾಯದವರು, ಹಿಂದುಳಿದ ಸಮುದಾಯದವರು ತಯಾರಿದ್ದಾರೆ ಅಂತ ಹೇಳಿ ಗೊಂಬೆ ಕ್ಲಸ್ಟರ್ ಇತ್ಯಾದಿ ಮಾಡಿ ಅವರಿಗೆ ಅನೇಕ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟು, ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಕೊಟ್ಟು ಇವತ್ತು ಗೊಂಬೆಗಳು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇದೆ. ತಲೆತಲಾಂತರದ ಶ್ರೀಕೃಷ್ಣನ ಕಾಲದಿಂದ ನಮ್ಮ ದೇಶದಲ್ಲಿ ಮಕ್ಕಳ ಆಡೋದಕ್ಕೆ ಅದರದ್ದೇ ಬಾಲ ಲೀಲೆಗಳನ್ನು ತೋರಿಸುವಂತಹ ವ್ಯವಸ್ಥೆ ಇದ್ದಾಗೂ ಸಹಿತ ಆಟಿಕೆ ಸಾಮಾನುಗಳು ಚೈನಾದಿಂದ ಬರುವಂತಹ ವ್ಯವಸ್ಥೆ. ಇದು ಕಾಂಗ್ರೆಸ್ ಪಾರ್ಟಿಯ ಸ್ಥಿತಿ ಆಗಿದ್ರೆ ಇವತ್ತು ನಮ್ಮ ಎಲ್ಲ ಬಂಧುಗಳಿಗೆ ತಮ್ಮ ವೃತ್ತಿಯನ್ನು ಮುಂದುವರಿಸಲಿಕ್ಕೆ ಈ ವಿಶ್ವಕರ್ಮ ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಸ್ನೇಹಿತರೆ. ಇತರ ಹಿಂದುಳಿದ ವರ್ಗಗಳ, ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು, ಅಲೆಮಾರಿ ಸಮುದಾಯಕ್ಕೆ ಅವರ ಸಮುದಾಯಗಳ ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ ಸಾಮಾನ್ಯವಾಗಿ OBC ಕುಟುಂಬಗಳು, SC ST ಕುಟುಂಬಗಳು ಆರ್ಥಿಕವಾಗಿ ಸದೃಢ
ಯಶಸ್ವಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ತಂದ್ರೆ PM ಯಂಗ್ ಅಚೀವರ್ ಸ್ಕಾಲರ್ಶಿಪ್ ಅವಾರ್ಡ್ ಸ್ಕೀಮ್ ಫಾರ್ ದಿ ವೈಬ್ರೆಂಟ್ ಇಂಡಿಯಾ. ಅದನ್ನು ಯಶಸ್ವಿ ಶಿಷ್ಯ ವೇತನವನ್ನು ಪ್ರಾರಂಭ ಮಾಡಿ ಕೇವಲ ಹಿಂದುಳಿದ ವರ್ಗದವರಿಗೆ ಮಾತ್ರ ಈ ಸ್ಕಾಲರ್ಶಿಪ್ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದು ಅದು ನರೇಂದ್ರ ಮೋದಿ ಸರ್ಕಾರ. ಸುಳ್ಳು ಹೇಳಿ ಕಾಕಾ ಸಾಹೇಬ ನಿಲ್ಗೂ ಫ್ರೀ, ಆದೇವಪ್ಪ ನಿಲ್ಗೂ ಫ್ರೀ, ನನಗೂ ಫ್ರೀ ಅಂತ ಹೇಳಿ ಸುಳ್ಳು ಹೇಳಿ ಜನರನ್ನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಕಳೆದ 10 ವರ್ಷಗಳಲ್ಲಿ ಈ ರೀತಿ ಹಲವಾರು ಸ್ಕೀಮ್ಗಳು, ಅದು PM ಕಿಸಾನ್ ಸಮ್ಮಾನ ಯೋಜನೆ ಇರಬಹುದು, ಅದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಫಲಾನುಭವಿಗಳು, PM ಕಿಸಾನ್ ಸಮ್ಮಾನ ನಿಧಿ ಯೋಜನೆಯೊಳಗೆ 63% ಜನ OBC SC ST ಸಮುದಾಯಕ್ಕೆ ಸೇರಿದಂತವರಾಗಿದ್ದಾರೆ. ರಿಸರ್ವೇಶನ್ ತಗೊಳ್ಳಿಕ್ಕೆ 8 ಲಕ್ಷದ ಮಿತಿಯನ್ನು 12 ಲಕ್ಷಕ್ಕೆ ಏರಿದ ಸರ್ಕಾರ ಯಾವ ಸರ್ಕಾರ? ಅದು ಮೋದಿ ಸರ್ಕಾರ. ಅದೇ ರೀತಿ ಇವತ್ತು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಸಾಲ ತೆಗೆದುಕೊಂಡಿರುವಂತಹ 35 ಕೋಟಿ ಫಲಾನುಭವಿಗಳಲ್ಲಿ ಮೋರ್ ದನ್ 50% SC ST ಸಮುದಾಯಕ್ಕೆ ಸೇರಿದವರು. ಇದರ ಒಟ್ಟು ನೆಟ್ ಪರಿಣಾಮ ಏನಾಗಿದೆ? ಅಂತಂದ್ರೆ ಈ ರೀತಿಯ ಹಲವು ಯೋಜನೆಗಳಿಂದ ಜನರನ್ನ ಸಶಕ್ತೀಕರಣಗೊಳಿಸುತ್ತಿರುವ ಪರಿಣಾಮ ಇವತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇಂದ ಹಿಡ್ಕೊಂಡು ಮೋರ್ಗನ್ ಸ್ಟ್ಯಾನ್ಲಿ ಅಂತ ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸಹಿತ ಅನಲೈಸ್ ಮಾಡುವಂತಹ ಸಂಸ್ಥೆಗಳು, ಈ ಎಲ್ಲ ಸಂಸ್ಥೆಗಳು ಒಪ್ಪಿಕೊಂಡಿದ್ದಾವೆ. ಮೋದಿ ಸರ್ಕಾರ ಬಂದಾಗಿನಿಂದ ನಮ್ಮ ದೇಶದಲ್ಲಿ ಬಹು ಆಯಾಮಿ ಬಡತನದಲ್ಲಿ ಇದ್ದಂಥವರು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ 25 ಕೋಟಿ ಜನ ಹೊರಗಡೆ ಬಂದಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ನಿಮಗೆ ಗೊತ್ತಿರಲಿ, ನಾವು ಗರೀಬಿ ಹಟಾವೋ ಅಂತ ಹೇಳಿ ಸುಳ್ಳು ಘೋಷಣೆ ಮಾಡಿ ಇನ್ನೂ ತನಕ ನೀವು ಕಾಂಗ್ರೆಸ್ ಪಾರ್ಟಿಯವರು ಸುಳ್ಳು ಹೇಳ್ತಾರೆ. ಒಂದೇ ಒಂದು ಉದಾಹರಣೆ ಸಾಕು. 70ರ ದಶಕದಲ್ಲಿ ಗರೀಬಿ ಹಟಾವೋ ಅಂತ ಹೇಳಿದ್ರು. ಇವತ್ತಿಗೂ ಹೇಳ್ತಾರೆ ಎಲೆಕ್ಟ್ರಿಸಿಟಿ ಫ್ರೀ ಕೊಡಬೇಕಾಗ್ತದೆ. ನೀವು ಗರೀಬಿ ಹಟಾವೋ ಮಾಡಿದ್ರ, ಬಡತನದ ನಿರ್ಮೂಲನೆಯನ್ನ ಮಾಡಿದ್ರ, ಇವತ್ತು ಜನ ತಮ್ಮಷ್ಟಕ್ಕೆ ತಾವೇ ಸಶಕ್ತವಂತರಾಗಿರ್ತಿದ್ರು. ಯಾರು ನಿಮ್ ಕೈ ಒಟ್ಟಿಗೆ ಬರ್ತಿರ್ಲಿಲ್ಲ ಸಿದ್ದರಾಮಯ್ಯನವರು. ಆದ್ರೆ ಕಾಂಗ್ರೆಸ್ನವರು ನೀವು ಮೋಸಗಾರರು, ಸುಳ್ಳು ಹೇಳೋರು, ದಗಾಕೋರರು. ಆದ್ದರಿಂದ ಬರೀ ಘೋಷಣೆಗಳನ್ನು ಹಾಕಿದ್ರಿ. ಇವತ್ತು ನರೇಂದ್ರ ಮೋದಿ ಅವರು ವಿವಿಧ ರೀತಿಯ ಈ ಸ್ಕೀಮ್ಗಳು, ಹರ್ ಘರ್ ನಲ್, ಮುದ್ರಾ ಯೋಜನೆ, ಕಿಸಾನ್ ಸಮ್ಮಾನ ನಿಧಿ ಯೋಜನೆ, ಆಯುಷ್ಮಾನ್ ಆರೋಗ್ಯ ಭಾರತ, ಅದೇ ರೀತಿ ನಾನೀಗ ಹೇಳಿದಂತೆ PM ಯಂಗ್ ಅಚೀವರ್ ಸ್ಕಾಲರ್ಶಿಪ್, ವಿಶ್ವಕರ್ಮ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಇದರ ಎಲ್ಲದರ ಪರಿಣಾಮವಾಗಿ ನಾನು ಹೇಳಿದ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಯಿಂದ ಹಿಡ್ಕೊಂಡು ಅನೇಕ ಸಂಸ್ಥೆಗಳು ಇವತ್ತು ಹೇಳಿದ್ದಾವೆ 25 ಕೋಟಿ ಜನ ಬಡತನದಿಂದ ಹೊರಗಡೆ ಬಂದಿದ್ದಾರೆ ಅನ್ನುವಂಥದ್ದು. more than 25 crores. ಮತ್ತು ಇವತ್ತು ಜಗತ್ತು ಹೋಗ್ತಾ ಇದೆ ಸ್ನೇಹಿತರೆ, ಜಗತ್ತು ಹೋಗ್ತಾ ಇದೆ. ನನ್ನ ಕಡೆ ರಿಪೋರ್ಟ್ಸ್ ಇದಾವೆ. ಆ ಜಗತ್ತು ಹೇಳ್ತಾ ಇರೋದೇನು ಅಂತಂದ್ರೆ, ಮೋದಿಯ ಆಡಳಿತ ಮುಂದುವರಿದರೆ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರ ಹೋಗುತ್ತದೆ. ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಬರುವ 3 ವರ್ಷದೊಳಗೆ. ಅದರ ಪರಿಣಾಮ 1934ರ ವೇಳೆ ಈ ದೇಶದಲ್ಲಿ ಸಂಪೂರ್ಣವಾದಂತಹ ಬಡತನ ನಿರ್ಮೂಲನೆ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆದರೆ ಈ ಬಡತನ ನಿರ್ಮೂಲನೆ ಆಗೋದಕ್ಕೆ ನೀವೇನ್ ಮಾಡಬೇಕು? ನರೇಂದ್ರ ಮೋದಿ ಅವರಿಗೆ ಅತ್ಯಂತ ನಿಚ್ಚಳವಾದಂತಹ ಬಹುಮತವನ್ನು ಕೊಟ್ಟುಕೊಳಿಸುವಂತಹ ಕೆಲಸವನ್ನು ಮಾಡಬೇಕು. 2030ಕ್ಕೆ
ಈ ದೇಶದೊಳಗೆ ಇದ್ದಂತ ಈ ಬಡತನ 50% ಕಮ್ಮಿ ಆಗ್ತದೆ. ಜಗತ್ತು ಹೋಗ್ತಾ ಇದೆ. ಯಾಕಂದ್ರೆ ಅತ್ಯಂತ ಭೀಕರ ಆರ್ಥಿಕ ಸ್ಥಿತಿಯಲ್ಲಿದ್ದಂತ ಭಾರತ ಫ್ರಾಜೈಲ್ 5 ಅಂತ ಕರೀತಾ ಇದ್ರು. ಇವತ್ತು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಬರುವ ಕೆಲವು ದಿವಸಗಳಲ್ಲಿ 3ನೇ ಅತಿ ಆರ್ಥಿಕ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತೇವೆ. 100 ಲಕ್ಷ ಕೋಟಿ ರೂಪಾಯಿ ದತ್ತಮೂರ್ತಿ, 100 ಲಕ್ಷ ಕೋಟಿ ರೂಪಾಯಿ ನಾವು ಬರುವ 5 ವರ್ಷದೊಳಗ ಈ ದೇಶದೊಳಗ ಇನ್ಫ್ರಾಸ್ಟ್ರಕ್ಚರ್, ಈ ದೇಶದೊಳಗ ಆಸ್ಪತ್ರೆ, ಈ ದೇಶದೊಳಗ ರೈಲ್ವೆ ಲೈನು, ಈ ದೇಶದೊಳಗ ರಸ್ತೆ, ಈ ದೇಶದೊಳಗ ವಿವಿಧ ರೀತಿಯ ಬಿಲ್ಡಿಂಗ್ಗಳು, ಕುಡಿಯುವ ನೀರು, ಆಸ್ಪತ್ರೆ, ಇದರ ಎಲ್ಲದರ ಪರಿಣಾಮ ಅನೇಕ ಉದ್ಯೋಗಗಳು ಸೃಷ್ಟಿಯಾಗ್ತವೆ ಮತ್ತು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಯುವ ದೇಶ ಭಾರತ ಆಗಿರೋದ್ರಿಂದ ಜಗತ್ತಿನಲ್ಲಿ ನಂಬರ್ 1 ದೇಶ ಆಗಿ 2047ರವರೆಗೆ ನಾವು ಬಂದಿರ್ತೇವೆ ಸ್ನೇಹಿತರೆ. ಇದು ನರೇಂದ್ರ ಮೋದಿ ಅವರಿಗೆ. ಹಾಗಾಗಿ ಈ ಹಿಂದುಳಿದ ವರ್ಗದವರಿಗೂ ಕೂಡ ಅನೇಕ ರೀತಿಯ ಯೋಜನೆಯನ್ನ ಲಾಭ ಸಿಕ್ಕಿದೆ. ಈ ಲಾಭದ ಮುಂದುವರಿಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿಯವರಿಗೆ ಸುಳ್ಳು ಹೇಳಿ ರಾಜಕಾರಣ ನಾವು ಮಾಡಿಲ್ಲ. ಅದರಲ್ಲಿ ನರೇಂದ್ರ ಮೋದಿ ಬಂದಂತಂದು ಏನು ಹೇಳ್ತೀವಿ ಅದನ್ನು ಅತ್ಯಂತ ನಿಖರವಾಗಿ ಹೇಳ್ತೀವಿ ನಾವು. 5 ಕೆಜಿ ಅಕ್ಕಿ, 10 ಕೆಜಿ ಅಕ್ಕಿ, 10 ಕೆಜಿ ಅಕ್ಕಿ ಒಂದು ಕಾಲ ಅಕ್ಕಿ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಮೋದಿ ಅಕ್ಕಿನ ನಮ್ಮ ಅಕ್ಕಿ ಅಂತ ಯಾರ್ಕೋದವರು ದೊಡ್ಡವರು. ಸುಳ್ಳು ಹೇಳೋದಂತೂ ನಿಶ್ಚಿತ. ಫ್ರೀ ಎಲೆಕ್ಟ್ರಿಸಿಟಿ 200 ಯೂನಿಟ್, ಯಾವಾಗ ಒಬ್ಬೊಬ್ಬರೇ ರಾಜ್ಯದಾಗ 200 ಯೂನಿಟ್ ಸಿಕ್ಕಿದ್ರೆ ನಾನು ಬಂದು ಹೇಳ್ತೀನಿ. 200 ಯೂನಿಟ್ ಒಬ್ಬೊಬ್ಬ ಫ್ರೀ, ಒಬ್ಬೊಬ್ಬ ಸಿಕ್ಕಿದೆ. ಉಲ್ಟಾ ಕರೆಂಟ್ ಕಟ್ ಆಗ್ತಾ ಇದೆ ಅಂತ ಅನೇಕ ಕಡೆ ಕಂಪ್ಲೇಂಟ್ ಶುರು ಆಗ್ಯಾವ. ಕರೆಂಟ್ ಫ್ರೀ ಕೊಡಕ್ ಹೋಗಿ ಮಂದಿನ ಕರೆಂಟ್ ಇಂದ ಫ್ರೀ ಮಾಡಿಬಿಡ್ತಾರೆ. ನಿಮ್ ಕರೆಂಟ್ ಎಲ್ಲ ಹೋಗಿರುತ್ತೆ. ಆದ್ದರಿಂದ ಸ್ನೇಹಿತರೆ, ದೇಶವನ್ನ ನಾವು ಮುನ್ನಡೆಸುವಂತ, ದೇಶವನ್ನ ಸಶಕ್ತೀಕರಣಗೊಳಿಸುವಂತ, ಜನರನ್ನ ಸಶಕ್ತಿಗೊಳಿಸುವಂತ ಯೋಜನೆಯನ್ನು ಹಾಕೊಂಡು ಅದರ ಜೊತೆಗೆ ದೇಶದ ಸುಭದ್ರತೆ ಬಗ್ಗೆ ಗಮನ ಕೊಡ್ತಾ ಇರುವಂತ, ಜಗತ್ತಲ್ಲೇ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಯಾಕೆ ಇವತ್ತು ಭಾರತ ಇಷ್ಟು ಮುಂದುವರಿತಾ ಇದೆ? ಭಾರತ ಯಾಕೆ ಮುಂದುವರಿತಾ ಇದೆ ಅಂದ್ರೆ ಆರ್ಥಿಕವಾಗಿ ದೇಶ ಬಲಾಢ್ಯ ಆಗ್ತದೆ. ಒಂದು ಕಡೆ ನಮ್ಮ ಅರ್ಥ ನೀತಿ, ಪ್ರಧಾನಮಂತ್ರಿಗಳ ಅರ್ಥ ನೀತಿ ಒಂದು ಕಡೆ ಕಾರಣ ಆದ್ರೆ, ಇನ್ನೊಂದು ಕಡೆ ದೇಶದಲ್ಲಿ ಶಾಂತಿಯುತವಾದಂತಹ ವ್ಯವಸ್ಥೆ. ಏನ್ ಬಂದು ಏನ್ ಬೇಕಾದ್ರೆ ಬಾಂಬ್ ಹಾಕ್ತಿದ್ರು, ಅದರಿಂದ ಕಲ್ಲಾಗ್ತಿತ್ತು, ಗಲಾಟೆ ಆಗ್ತಿತ್ತು, ದಂಗೆ ಆಗ್ತಿತ್ತು. ಈ ಎಡಗಡೆಗೆ ಸಿದ್ದರಾಮಯ್ಯನ ಸರ್ಕಾರದ ಪರಿಣಾಮವಾಗಿ ಬೆಂಗಳೂರಿನಲ್ಲಿ ಒಂದು ಘಟನೆ ಬಿಟ್ರೆ ಇಡೀ ದೇಶದೊಳಗೆ ಎಲ್ಲಿ ಇತ್ತೀಚೆಗೆ ಟೆರರಿಸ್ಟ್ ಆಕ್ಟಿವಿಟಿ ನಡೀತಾ ಇಲ್ಲ. ಯಾಕಂದ್ರೆ ಯಾವ ಟೆರರಿಸ್ಟ್ಗಳು ಬೇರೆ ದೇಶದಿಂದ ಬಂದು ನಮ್ಮ ದೇಶದ ಮೇಲೆ ಬಾಂಬ್ ಹಾಕಿ ಹೋಗ್ತಾ ಇದ್ರು, ಅವತ್ತಿನ ಸರ್ಕಾರ ಮೇಣಬತ್ತಿ ಹೆಚ್ಚು ಅಂತ ಗೊತ್ತು. ಇವತ್ತು ಯಾವ ದೇಶದಿಂದ ಟೆರರಿಸ್ಟ್ ನಮ್ಮ ದೇಶಕ್ಕೆ ಬರ್ತಿದ್ರು ಆ ದೇಶವನ್ನ ಹೊಕ್ಕು ಅವರ ಕೈ ಕತ್ತರಿಸಿ ಹಾಕುವಂತಹ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾಡಿದ್ದಾರೆ. ಮತ್ತು ಆರ್ಥಿಕವಾಗಿ ಡಿಪ್ಲೊಮ್ಯಾಟಿಕಲಿ ಅವರನ್ನ ಏಕಾಂಗಿಯನ್ನಾಗಿ ಮಾಡಿದ್ದಾರೆ. ಇದೆಲ್ಲದರ ಪರಿಣಾಮ ಭಾರತದಲ್ಲಿ ಕೂಡ ಶಾಂತಿಯುತವಾದಂತಹ ವ್ಯವಸ್ಥೆ ಇದೆ. ನಮ್ಮ ಮಿಲಿಟರಿ ಪಡೆ, ನಮ್ಮ ಸೈನಿಕರು ಸರಿಯಾದ ಕೂಟಿಂದ ಕಾಗಲ್ಸಿಂದ ಒದ್ದಾಡುವಂತಹ ಸ್ಥಿತಿ ಒಂದು ಕಾಲ ಇತ್ತು. ಇವತ್ತು ರಾಫೆಲ್ ಯುದ್ಧ ವಿಮಾನದೊಂದಿಗೆ ಬ್ರಹ್ಮೋಸ್ ಕ್ಷಿಪಣಿಯೊಂದಿಗೆ ಇವತ್ತು ಚೈನಾದವರು ಯಾವಾಗ ಬಂದಿದ್ರು ನಮ್ಮ ಮೇಲೆ ದಾದಾಗಿರಿ ಮಾಡೋರು. ಇವತ್ತು ಗಾಲ್ವಾನ್ ತಗೊಂಡು ಚೈನಾದವರು ನಿಂತಾಗ
ಅವರಿಗೆ 2 ಹೊಡೆದ್ರೆ 4 ಹೊಡೆಯುವ ಕೆಲಸವನ್ನು ತಾಕತ್ತು ಬಂದಿರುವಂತಹದ್ದು ಮಿಲಿಟರಿಗೆ ಇದು ಭಾರತ ಸರ್ಕಾರದಲ್ಲಿ. ಹಾಗಾಗಿ ದೇಶದಲ್ಲಿ ಒಂದು ಪರಿವರ್ತನೆ ಸುರಕ್ಷಿತತೆ, ಅದರ ಜೊತೆಗೆ ಸಾಂಸ್ಕೃತಿಕವಾದಂಥ ನಮ್ಮ ಆಧ್ಯಾತ್ಮ ಮೂಲವಾದಂಥ ನಮ್ಮ ಧಾರ್ಮಿಕ ಕೇಂದ್ರಗಳ ಪುನರುತ್ಥಾನ, ಅದು ರಾಮ ಮಂದಿರ ಇರ್ಬೋದು, ಕಾಶಿ ವಿಶ್ವನಾಥ ಮಂದಿರ, ಉಜ್ಜಯಿನ ಮಹಾಕಾಲ, ಚಾರಧಾಮಗಳಲ್ಲಾದಂಥ ಪರಿವರ್ತನೆ, ಇದೆಲ್ಲದರ ಪರಿಣಾಮ ದೇಶದಲ್ಲಿ ಜನಕ್ಕೆ ದೇಶ ನಮ್ಮದು ಕನ್ಸೆಪ್ಟುವಾಗಿ ತುಷ್ಟೀಕರಣ ಹೋಗಿದೆ. ಕಾಂಗ್ರೆಸ್ ಅವರು ಮಾಡ್ತಿರಲಿಲ್ಲ ಕರ್ನಾಟಕದಾಗ, ಆದರೆ ಇಡೀ ದೇಶಾದ್ಯಂತ ಇರುವಂತಹ ಸರ್ಕಾರದಲ್ಲಿ ಎಲ್ಲರಿಗೂ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು, ಏಕ್ ಭಾರತ್ ಶ್ರೇಷ್ಠ ಭಾರತ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಇದನ್ನ ಅಕ್ಷರಶಃ ಅನುಷ್ಠಾನಗೊಳಿಸಿರುವಂತಹದ್ದು ನಮ್ಮ ಸರ್ಕಾರ. ಸ್ನೇಹಿತರೆ, 73 ವಯಸ್ಸಲ್ಲಿ ನರೇಂದ್ರ ಮೋದಿ ಅವರು ಇಂಥ ಪರಿಶ್ರಮವನ್ನು ಪಡೆದಿರಬೇಕಾದ್ರೆ 3 ತಿಂಗಳ ಕಾಲ ಇಡೀ ದೇಶಾದ್ಯಂತ ಚುನಾವಣೆ ನಡೀತು. 3 ಅಲ್ಲ, ಈಗ ಮಾರ್ಚ್ 19, 20 ಯಾವತ್ತೊಂದು ಸತ್ಯ ಅನೌನ್ಸ್ ಆಗ್ಬೋದು. ಅಲ್ಲಿಂದ ಮೇ ತಿಂಗಳವರೆಗೆ 2 ತಿಂಗಳು 70ಕ್ಕಿಂತ ಹೆಚ್ಚು ವಯಸ್ಸಿನ ನರೇಂದ್ರ ಮೋದಿ ಅವರು ದಿವಸಕ್ಕೆ 16-18 ಗಂಟೆ ಕೆಲಸ ಮಾಡ್ತಾರಂದ್ರ 3 ತಿಂಗಳ ಕಾಲ, 2.5 ತಿಂಗಳ ಕಾಲ ನಾವು ದೇಶಕ್ಕೆ ಕೊಡಬೇಕೋ ಇಲ್ಲ? ಕೊಡಬೇಕೇ ಇಲ್ಲ? ಅದರಲ್ಲಿ ಈ ಕ್ಷೇತ್ರದಲ್ಲಿ ನಿಮ್ಮ ಆಶೀರ್ವಾದದಿಂದ, ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ನಾವು 5ನೇ ಬಾರಿಗೆ ಸ್ಪರ್ಧೆ ಮಾಡ್ತೇವೆ. ಈ ಟಿಕೆಟ್ ನನಗಂತ ಕೊಟ್ಟಿದ್ರೆ, ಈ ಸ್ಥಾನ ನನಗಂತ ಕೊಟ್ಟಿದ್ರೆ ಅದು ನಿಮ್ಮ ಆಶೀರ್ವಾದದಿಂದ. ಸ್ನೇಹಿತರೆ, ನಮ್ಮ ಕಾರ್ಯಕರ್ತರು ಪ್ರತಿ ಚುನಾವಣೆಯಲ್ಲಿ ನನ್ನನ್ನು ಕೈ ಹಿಡಿತಾರೆ, ಎಲ್ಲ ಸಮಾಜವನ್ನು ಕೈ ಹಿಡಿದಿದ್ದಾರೆ. ಮೇಲ್ನೋಟಕ್ಕೆ ಇಲ್ಲಿ ನಿಮ್ಮ ಆಶೀರ್ವಾದ ನನ್ನ ಮೇಲಿದೆ ಅಂತ ಗೊತ್ತಾಗಿ, ಕಾರ್ಯಕರ್ತರ ಆಶೀರ್ವಾದ ನನ್ನ ಮೇಲಿದೆ, ಜನರ ಆಶೀರ್ವಾದ ನನ್ನ ಮೇಲಿದೆ, ಧಾರವಾಡ ಲೋಕಸಭಾ ಕ್ಷೇತ್ರದ ಜನರ ಆಶೀರ್ವಾದ, ಧಾರವಾಡ ಲೋಕಸಭಾ ಕ್ಷೇತ್ರದ OBC ಜನರ ಆಶೀರ್ವಾದ ಈ ಪ್ರಹ್ಲಾದ್ ಜೋಶಿ ಮೇಲೆ ಇದೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ಇದು ನಿಮ್ಮ ಆಶೀರ್ವಾದದ ಫಲ ಇದು. ಆದ್ದರಿಂದ ಸ್ನೇಹಿತರೆ, ನರೇಂದ್ರ ಮೋದಿ ಅವರ ಕೈ ಬಲಪಡಿಸ್ಲಿಕ್ಕೆ ನಮ್ಮ ಕ್ಷೇತ್ರದಲ್ಲಾದಂತಹ ಪರಿವರ್ತನೆಯನ್ನು ನೀವು ನೋಡ್ರಿ. ನಾನು ಬಹಳ ವಿಸ್ತಾರಕ್ಕೆ ಹೋಗುದಿಲ್ಲ. ಒಂದೇ ಭಾರತ ಟ್ರೈನ್ ತೆಗೆದುಕೊಂಡು ಏರೋಪ್ಲೇನ್ ವರೆಗೆ, ಏರ್ಪೋರ್ಟ್ ವರೆಗೆ, ಇತ್ತೀಚೆಗೆ ಮತ್ತೊಂದು ಟರ್ಮಿನಲ್ ಆ್ಯಡ್ ಮಾಡೋದ್ರಿಂದ ಹೊರಗೆ ಎಲ್ಲ ರಸ್ತೆಗಳು, ಏನೇನು ಸಿಮೆಂಟ್ ರಸ್ತೆಗಳಾಗ ಎಲ್ಲ ನರೇಂದ್ರ ಮೋದಿ ಸರ್ಕಾರದಿಂದ ಆಗುತ್ತೆ. ಎಲ್ಲ ನರೇಂದ್ರ ಮೋದಿ ಸರ್ಕಾರದಿಂದಾಗಿ ನಮ್ಮಲ್ಲಿ ಬರುವಂತಹ ಎಲ್ಲ ರಸ್ತೆಗಳು, ನ್ಯಾಷನಲ್ ಹೈವೇಗಳು, 4 ಲೈನ್ 6 ಲೈನ್, ಬೈಪಾಸ್, ಹುಬ್ಬಳ್ಳಿ ಧಾರವಾಡ ಬೈಪಾಸ್ ಕಗ್ಗಂಟಾಗಿ ಕೂತಿತ್ತು. ಯಾಕಂದ್ರೆ 2000 ಇಸ್ವಿಯಲ್ಲಿ 25 ವರ್ಷಗಳ ಕಾಲ, ಅಂದ್ರೆ 2025 ಇಸ್ವಿ ತನಕ ರೋಡ್ ಯಾರು ಟಚ್ ಮಾಡೋಂಗಿಲ್ಲ ಅಂತ ಕಂಡೀಷನ್ ಹಾಕಿದ್ರು. ಅವರಿಗೆ ಜೋರು ಮಾಡಿ ಮಣಿಸಿ ಇವತ್ತು 6 ಲೈನ್ ರಸ್ತೆ ನಡೆದಿದೆ. 10 ಹಲವು ಸಂಗತಿಗಳನ್ನು ಹುಬ್ಬಳ್ಳಿ ಧಾರವಾಡ ರೈಲ್ವೆ ಸ್ಟೇಷನ್ಗಳು, ಸಿದ್ಧಾರೂಢ ರೈಲ್ವೆ ಸ್ಟೇಷನ್ ಅಂತ ಹೆಸರಿಟ್ಟಿರುವುದು, ಅಂದ್ರೆ ಸಿದ್ಧಾರೂಢ ಸ್ವಾಮಿಗಳ ಜಾತ್ರೆ ಆಗಿದೆ. 10 ಹಲವು ಸಂಗತಿಗಳು, IIT, ಟ್ರಿಬಲ್ IIT, ಹಲವು ಸಂಗತಿಗಳು ಆಗಿದ್ದಾವೆ. ಸ್ನೇಹಿತರೆ, ಅಭಿವೃದ್ಧಿ ಆಗಿದೆ. ಮತ್ತು ನೀವು ನನ್ನನ್ನು ಕೈ ಹಿಡಿದಿದ್ದೀರಿ. ನಿಮಗೆ ನಾನೊಂದು ಭರವಸೆ ಕೊಟ್ಟಿದ್ದೆ 2004ರಲ್ಲಿ. ನೀವು ನನಗೆ ಆಶೀರ್ವಾದ ಮಾಡಿ ನೀವು ತಲೆ ತಗ್ಗಿಸುವಂತ ಕೆಲಸವನ್ನು ಮಾಡುವುದಿಲ್ಲ ಅಂತ 2004ರಲ್ಲಿ ಹೇಳಿದ್ದೆ. ಇವತ್ತಿಗೂ ಕೂಡ ನಾನು ಅದೇ ರೀತಿ ನಡೆದುಕೊಂಡಿದ್ದೇನೆ ನಿಮ್ಮ ಆಶೀರ್ವಾದದಿಂದ. ಅದಕ್ಕೆ ಮತ್ತೊಮ್ಮೆ ನಿಮ್ಮ ಆಶೀರ್ವಾದ ಕೇಳೋದಕ್ಕೆ ನಾನು ಬಂದಿದ್ದೇನೆ. ನಿಮ್ಮ ಆಶೀರ್ವಾದ ನನಗೆ ಮಾಡಿದ್ರೆ ಅದು ಆಟೋಮೆಟಿಕ್ಲಿ ನರೇಂದ್ರ ಮೋದಿ ಅವರಿಗೆ ಸೇರ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಾವು ಬಂದಿದ್ದೇವೆ. ನಮ್ಮ 2 ಘಟಕದ ಹಿಂದುಳಿದ ವರ್ಗದ ಮೋರ್ಚಾಗಳು, ಅನೇಕ ಪ್ರಮುಖರು ಕೆಲಸವನ್ನು ಇದರಲ್ಲಿ ಮಾಡಿದ್ದಾರೆ. ನಾನು ಯಾರು ಹೆಸರು ಹೇಳ್ತಲ್ಲ, ಒಂದು ಹೆಸರು ಬಿಡ್ಬೋದು, ಒಂದು ಸಮಸ್ಯೆ ಆಗಿದೆ. ನಮ್ಮ 2 ಹಿಂದುಳಿದ ವರ್ಗದ ಮೋರ್ಚಾದ ಪ್ರಮುಖರು, ಅಧ್ಯಕ್ಷರು, 2 ಜಿಲ್ಲೆಗಳು, ಮಂಡಲದ ಅಧ್ಯಕ್ಷರು ಎಲ್ಲರೂ ಸೇರಿ
ಇದನ್ನು ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಮಾಡಿದ್ದಾರೆ. ಅವರಿಗೂ ನಿಮಗೂ ಅತ್ಯಂತ ಹೃದಯಪೂರ್ವಕ ಧನ್ಯವಾದ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಓಬೀಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.